ಜಾತ್ರೆ ಅಂದ್ರೆ ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತವಾಗುತ್ತದೆ. ಕೆಲವೊಂದು ಜಾತ್ರೆಯಲ್ಲಿ ತಮ್ಮ ಮಿಠಾಯಿ ಅಂಗಡಿಯಲ್ಲಿ ಭಾವಚಿತ್ರಗಳು, ಸಿನಿಮಾ ಮತ್ತು ಪೋಸ್ಟರ್ಗಳ ಮೂಲಕ ಅಭಿಯಾನಕ್ಕೆ ಸಾಕ್ಷಿ ಆಗ್ತಾರೆ. ಇನ್ನು ಕೆಲವೊಂದು ಇವತ್ತು ನಾವು ಸದ್ಯ ಶ್ರೀ ಕನಕಾಚಲಪತಿ ದೇವಸ್ಥಾನದ ಆವರಣದಲ್ಲಿರುವ ಮಿಠಾಯಿ ಅಂಗಡಿ ಮುಂದೆ ಇದ್ದೀವಿ. ಹೆಣ್ಣು ಮಕ್ಕಳ 14 ವರ್ಷದ ಮಕ್ಕಳಿಗೆ ಲಸಿಕೆ ಹಾಕುವ ಮೂಲಕ ಒಂದು ಅಭಿಯಾನಕ್ಕೆ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬಹುದು. ನಮ್ ಜೊತೆ ಮಾರಾಟಗಾರರು ಆದಂತ ಮಾಲೀಕರು ಸ್ವತಃ ನಮ್ ಜೊತೆ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ನೀವು ಎಷ್ಟು ವರ್ಷ ಆಯ್ತು ಈಗ? ಸುಮಾರು ನಾವು 40 ವರ್ಷಗಳಿಂದ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ದೀವಿ. ನಮ್ಮ ತಾತನಾರ ಕಡೆಯಿಂದ ಸ್ಟಾರ್ಟ್ ಆಗಿದೆ. ನಮ್ಮ ಅಪ್ಪಾಜಿ ಈಗ ನಾವು ಮಾಡ್ತಾ ಇದ್ದೀವಿ. ಸುಮಾರು 40 ವರ್ಷದಿಂದ ನಾವೊಂದು ಈ ಒಂದು ಜಾತ್ರೆಗಳನ್ನ ಮಾಡ್ತಾ ಇದ್ದೀವಿ. ಸರ್, ಬರೀ ಈಗ ಅಭಿಯಾನ ಅಂದ್ರೆ ಬರೀ ಸಿನಿಮಾ ಪೋಸ್ಟರ್ಗಳು ಹಾಕಿ ಫ್ಲೆಕ್ಸ್ ಮಾಡಿ ಅಭಿಯಾನ ಮೂಡಿಸೋದು ಒಂದ್ ಕಡೆ ಆದ್ರೆ, ನೀವು ಜನರಿಗೆ ಜನಜಾಗೃತಿ ಮೂಡಿಸ್ತಿರಲ್ಲ ಅದ್ರ ಬಗ್ಗೆ. ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಾವೊಂದು ಜನರಿಗೆ ಒಂದು ಬರೀ ವ್ಯಾಪಾರ ಮಾಡೋದು ಅಷ್ಟೇ ಅಲ್ಲ, ನಾವು ಕೆಲವೊಂದು ಅಭಿಯಾನಗಳನ್ನ, ಕೆಲವೊಂದು ನಮ್ಮ ರಾಜಕೀಯದಲ್ಲಿ ಆಗ್ತಕ್ಕಂಥ ಏರುಪೇರುಗಳನ್ನ, ಕೆಲವೊಂದು ಮಕ್ಕಳಿಗೋಸ್ಕರ, ಕೆಲವೊಂದು ಹೆಣ್ಣು ಮಕ್ಕಳಿಗೋಸ್ಕರ, ಒಂದು ಊರಿನ ಒಂದು ಅಭಿವೃದ್ಧಿಗೋಸ್ಕರ ಕೆಲವೊಂದು ಫ್ಲೆಕ್ಸ್ಗಳನ್ನು ಹಾಕುವ ಒಂದು ವಿಚಾರ ಇದು ಇತ್ತೀಚಿನ ದಿನಗಳಲ್ಲಿ ಒಂದು ಚಾಲೂ ಮಾಡಿದ್ದೀವಿ ಸರ್. ಸುಮಾರು ನಮ್ಮ ಜಿಲ್ಲೆಗಳಲ್ಲಿ ಗ್ರಾಮದಲ್ಲಿ ನಡೆದಿರೋದು ಜಾತ್ರೆಯಲ್ಲಿ ಎಷ್ಟು ಜಾಗೃತಿ ಮೂಡಿಸಿದ್ದೀರಾ? ಸುಮಾರು ನನ್ನ ಒಂದು ಜಾಗೃತಿ ಮೂಡಿಸೋದ್ರಲ್ಲಿ ಸುಮಾರು 15 ವರ್ಷಗಳಿಂದ ಈಗ ಒಂದು ಜಾಗೃತಿಗಳನ್ನ ನಾನು ಮೂಡಿಸ್ತಾ ಇದ್ದೀನಿ. ಕೊಪ್ಪಳ, ಕನಕಗಿರಿ, ನವಲಿ, ಛತ್ರ, ಕೆಲವೊಂದು ಊರುಗಳಲ್ಲಿ ಇಂಥ ಒಂದು ಜಾಗೃತಿಯನ್ನು ಫ್ಲೆಕ್ಸ್ಗಳನ್ನು ಹಾಕಿ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸೋ ಸಲುವಾಗಿ, ಜನರಿಗೆ ಇಂಥ ಕಾರ್ಯಕ್ರಮಗಳು ಇಂಥಲ್ಲಿ ಸಿಗ್ತವೆ, ನೀವು ಹೋಗಿ ಈ ಒಂದು ಲಸಿಕೆಗಳನ್ನು ಹಾಕಿಸಿ. ಕೆಲವೊಂದು ಮೊಬೈಲ್ಗಳ ಬಳಕೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆನೂ ಜಾಸ್ತಿ ಇದೆ. ಆ ಒಂದು ಮೊಬೈಲ್ ಬಳಕೆ ಒಳ್ಳೇದೇ ಇಲ್ಲ ಅಂತ ಇಲ್ಲ, ಆ ಬಳಕೆಗಳಿಂದ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಈಗ ಎಜುಕೇಶನ್ಗೆ ಬಹಳ ತೊಂದರೆ ಆಗ್ತಾ ಇದೆ. ಮಕ್ಕಳು ಮೊಬೈಲಲ್ಲೇ ಅಡಿಟ್ ಆಗಿಬಿಟ್ಟಿದ್ದಾರೆ. ಆ ಒಂದು ಫ್ಲೆಕ್ಸ್ಗಳನ್ನು ಈ ವರ್ಷ ಕನಕಗಿರಿ ಜಾತ್ರೆಯಲ್ಲಿ ಹಾಕಿರೋವಂಥದ್ದು. ಇನ್ನೂ ಒಂದು HPV ಲಸಿಕೆ ಅಭಿಯಾನ ಅಂತೇಳಿ, ಗರ್ಭಕಂಠದ ಕ್ಯಾನ್ಸರ್ ಈ ಒಂದು ಲಸಿಕೆ ಇತ್ತೀಚಿನ ದಿನಗಳಲ್ಲಿ, ಈಗ ಸುಮಾರು ಒಂದು 2-3 ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಇದು ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಲಸಿಕೆ 14 ವರ್ಷದ ಎಲ್ಲಾ ಮಕ್ಕಳಿಗೆ ಹಾಕ್ಬೇಕಂತೇಳಿ ಇದೆ. ಅದು ಈ ಒಂದು ಲಸಿಕೆ ಅಭಿಯಾನ ಎಲ್ಲಾ ಜಿಲ್ಲೆಯ ಆರೋಗ್ಯ ಆಸ್ಪತ್ರೆಗಳಲ್ಲಿ ಲಭ್ಯವಿರುತ್ತದೆ ಅಂತಂದು ನಮಗೆ ಹೇಳಿದ್ದಾರೆ. ಆ ಒಂದು ಅಭಿಯಾನ ನಾನು ಈ ವರ್ಷ ಹಾಕ್ತೀನಿ ಸರ್. ಆ ಒಂದು ಅಭಿಯಾನ ನನಗೆ ಹೇಳಿದ್ದು ನೀವು ಚೆನ್ನಾಗಿರ್ತದೆ. ನಾನು ಇಲ್ಲಿ ಕನಕಗಿರಿ ಜಾತ್ರೆಯಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಬರ್ತಾರೆ. ಈ ಒಂದು ಫ್ಲೆಕ್ಸ್ಗಳನ್ನು ನೋಡಿ ಅವ್ರಿಗೆ ಹೌದು ನಾವು ಹೋಗಿ ಅದು ಹೇಗಿದೆ ಅಭಿಯಾನ, ಇದು ಒಂದು ಮಕ್ಕಳಿಗೆ ನಾವು ಕೊಡಿಸ್ಬೇಕು ಲಸಿಕೆ, ಇದು ಯಾವ ಥರ ಇದೆ ಅಂತೇಳಿ ಅವರಿಗೆ ಅವೇರ್ನೆಸ್ ಮೂಡಿಸೋ ಸಲುವಾಗಿ ಈ ಒಂದು ಫ್ಲೆಕ್ಸ್ಗಳನ್ನು ಹಾಕಿರುವಂಥದ್ದು. ಕೊಪ್ಪಳ ಜಾತ್ರೆಯಲ್ಲಿ ಈ ಸಲ ನೆನಪಿದ್ದ ಪ್ರಕಾರ ಎಲ್ಲೆಲ್ಲಿ ಯಾವ್ಯಾವ ಇದು ಹಾಕಿದ್ದೀರಾ ಫ್ಲೆಕ್ಸ್ ಜಾಗೃತಿ ಮೂಡಿಸಿದ್ದೀರಾ? ಜಾಗೃತಿ ಕೊಪ್ಪಳದಲ್ಲಿ ಜಾಸ್ತಿ ಜನ ಬರ್ತಾರೆ. ಕೊಪ್ಪಳ ಆಯ್ತು, ನಮ್ಮ ನವಲಿ ಭಾಗದಲ್ಲಿ ಮತ್ತೆ ಛತ್ರದಲ್ಲಿ ಬಹಳ ಜನ ಸೇರ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಸುಮಾರು ಜನ ಇರ್ತಾರೆ, ಅವ್ರಿಗೆ ಅವೇರ್ನೆಸ್ ಮೂಡಿಸೋ ಒಂದು ವ್ಯವಸ್ಥೆಗಳನ್ನ ನಾವು ಮಾಡ್ತಾ ಇದೀವಿ. ಕೆಲವೊಂದು ಜಾಗ ಫ್ಲೆಕ್ಸ್ ಗಳನ್ನ ನಾ ಕೊಪ್ಪಳ ಜಾತ್ರೆಯಲ್ಲಿ ಈ ಸಲ ಕಾರ್ಖಾನೆ ಮುಕ್ತ ಕೊಪ್ಪಳ ಅಂತೇಳಿ ಹಾಕ್ತಿದ್ವಿ. ಕೊಪ್ಪಳ ಕಾರ್ಖಾನೆ ಬೇಡ, ಕೊಪ್ಪಳ ಜಿಲ್ಲೆ ಬೇಕಂತೇಳಿ ಆ ಒಂದು ಅವೇರ್ನೆಸ್ ಮೂಡಿಸೋ ಸಲುವಾಗಿ ತುಂಗಭದ್ರಾ ನಿರ್ಮೂಲನೆ ಆಗ್ಬೇಕಂತೇಳಿ ಅದು ಒಂದು ಹಾಕ್ಸಿದೀನಿ. ಆ ಕಡೆ ವರ್ಷ ಎಲ್ಲ ಸಂವಿಧಾನ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ, ಮತ್ತೆ ಐತಿಹಾಸಿಕ ಸ್ಥಳಗಳ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ, ಮತ್ತೆ ಕ್ಯಾಶ್ಲೆಸ್, ಈಗ ನರೇಂದ್ರ ಮೋದಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಕ್ಕಂತ ಕ್ಯಾಶ್ಲೆಸ್ ವ್ಯವಹಾರ ದೇಶಾಭಿವೃದ್ಧಿಗೆ ಸಹಕಾರ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ದೇಶ, ಮತ್ತೆ ಕೆಲವೊಂದು ಫ್ಲೆಕ್ಸ್ಗಳನ್ನ ಹಾಕಿದ್ವಿ ಸರ್. ಜಾಸ್ತಿಯನ್ನ ಸುಮಾರು 15 ವರ್ಷದಿಂದ ಆಗ್ತಾ ಬಂದಿದ್ದೆ ಸರ್. ಈಗ ನಿಮ್ ಮಿಠಾಯಿ ಅಂಗಡಿ ಮಾಡ್ಕೊಂಡು ವಂಶ ಪರಂಪರೆಯಿಂದ ಎಷ್ಟು ಸುಮಾರು 40 ವರ್ಷಗಳಿಂದ ವಂಶ ಪರಂಪರೆಯಿಂದ ಮಾಡ್ಕೊಂತ ಬಂದ್ವಿ. ಇತ್ತೀಚಿನ ದಿನಗಳಲ್ಲಿ ನಾವೊಂದು ನಮ್ಮ ಅಪರೆಲ್ಲ ಅವಾಗೆಲ್ಲ ಫ್ಲೆಕ್ಸ್ಗಳು ಇದ್ದಿಲ್ಲ, ಏನಿದ್ದಿಲ್ಲ. ಈಗ ಒಂದು ನಮ್ಮ ಒಂದು ಇದರಿಂದ ಜನರಿಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡೋಣ. ನಮ್ಮ ಬರೀ ವ್ಯವಹಾರ ಮಾಡೋದು ಅಷ್ಟೇ ಅಲ್ಲ, ವ್ಯವಹಾರದ ಜೊತೆಗೆ ಒಂದು ಒಳ್ಳೆ ಸಂದೇಶಗಳನ್ನು ಕೊಡ್ಬೇಕಂತೇಳಿ ನನ್ನ ಆಸೆ ಇದೆ. ಅದಕ್ಕೋಸ್ಕರ ಜನಜಾಗೃತಿ ಮೂಡಿಸೋ ಸಲುವಾಗಿ ನಾನು ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಮಿಠಾಯಿ ಅಂಗಡಿಯ ಕುರಿತು ಜಾಗೃತಿ ಅಭಿಯಾನ ಕುರಿತು ಮಾತಾಡೋದಕ್ಕೆ ಸ್ವತಃ ನಮ್ಮ ಜೊತೆ ಗ್ರಾಹಕರಿದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಾವು ಸುಮಾರು ವರ್ಷಗಳಿಂದ ಈ ಒಂದು ಮಂಗಳೂರು ಮಿಠಾಯಿ ಅಂಗಡಿ
ಪ್ರತಿ ವರ್ಷ ಜಾತ್ರೆಯಲ್ಲಿ ಸುಮಾರು ಬರೀ ಮಿಠಾಯಿ ಮಾರೋದಷ್ಟಲ್ಲ, ಮಂಡಳ ಮಾರೋದಷ್ಟಲ್ಲ, ಅದ್ರ ಜೊತೆಗೇ ಒಂದು ಜಾಗೃತಿವಾದಂಥ ಜನರಿಗೆ ಅನುಕೂಲವಾಗಂಥ ಜಾಗೃತಿಯಾದ ಬೋರ್ಡ್ಗಳನ್ನು ಮತ್ತು ಸಂವಿಧಾನ ಜಾಗೃತಿ ಬೋರ್ಡ್ಗಳನ್ನು, ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದಂಥ ಒಂದು ಬೋರ್ಡ್ಗಳನ್ನು, ಇಂಥ ಒಂದು ಅಭಿಯಾನ ಕಾರ್ಯಕ್ರಮಗಳನ್ನು ಅದ್ರ ಮಿಠಾಯಿ ಮಾರೋ ಜೊತೆಗೆ ಅಭಿಯಾನ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ನಾವು ಈ ಕನಕರಾಯನ ಜಾತ್ರೆ ಸಣ್ಣವರು ಇರೋದ್ರಿಂದ ಇದೇ ಜಾಗದಲ್ಲಿ ಅವರು ಈ ರೀತಿಯಾದ ಜಾಗೃತಿ ಜನರಿಗೆ ಒಳ್ಳೆಯ ಸಂದೇಶ ಹೋಗಬೇಕು, ತಮ್ಮ ವ್ಯಾಪಾರದ ಜೊತೆಗೆ ಒಳ್ಳೆಯ ಜನರಿಗೆ ಸಂದೇಶ ಹೋಗ್ಬೇಕಂತೇಳಿ ಈ ರೀತಿಯಾಗಿ ಸುಮಾರು ಇದು ಕನಗಿರಿ ಜಾತ್ರೆ ಅಷ್ಟೇ ಅಲ್ಲ, ಕೊಪ್ಪಳ ಜಾತ್ರೆ, ಗಂಗಾವತಿ ಜಾತ್ರೆ, ಹಿರೇಜಂತಗಲ್ ಜಾತ್ರೆ, ಈಗ ಈ ಸುತ್ತಲೂ ನಮ್ಮ ಹೊರ ಜಿಲ್ಲೆಗಳಲ್ಲಿ ನಡೆಯುವಂಥ ಜಾತ್ರೆಗಳಲ್ಲಿ ತಮ್ಮ ಒಂದು ಬೋರ್ಡ್ಗಳನ್ನು ಹಾಕಿ ಒಂದು ಜನರಿಗೆ ಜಾಗೃತಿ ಮೂಡಿಸೋದು ಮತ್ತು ಅದ್ರ ಜೊತೆ ತಮ್ಮ ವ್ಯಾಪಾರವನ್ನು ಮಾಡ್ತಾರೆ. ಒಳ್ಳೆಯ ಒಂದು ಈ ಮಿಠಾಯಿ ಅಂಗಡಿ ಒಳ್ಳೆಯ ಜನರಿಗೆ ಒಳ್ಳೆಯ ಸಂದೇಶವನ್ನು ಕೊಡ್ತಾರೆ. ಈ ಕೊಪ್ಪಳ ಜಿಲ್ಲೆಯಲ್ಲಿ ಇದು ಕಾರ್ಖಾನೆಗಳು ಬೇಡ ಅಂತೇಳಿನೋ ಜಾಗೃತಿ ಬೋರ್ಡ್ಗಳನ್ನು ಹಾಕಿದ್ರು. ನಾವು ಎಷ್ಟೋ ಈ ರೀತಿ ಜಾಗೃತಿಗಳು ಬೋರ್ಡ್ಗಳನ್ನು ನೋಡಿದ್ದೇವೆ. ಒಂದು ಜಾತ್ರೆ ಪ್ರಯುಕ್ತವಾಗಿ ನಮ್ಮ ಮಂಗಳೂರಿನ ಸಾಹೇಬರವರು ಮಿಠಾಯಿ ಅಂಗಡಿ ಅವರು ಒಳ್ಳೆ ಸಂದೇಶಗಳನ್ನು ಕೆಲವೊಂದು ಜಾತ್ರೆಗಳಲ್ಲಿ ಯಾವ ರೀತಿ ಉಪಯೋಗ ಆಗಬೇಕು ಮತ್ತು ಜನರಿಗೆ ಏನು ಸಂದೇಶ ಮುಟ್ಬೇಕಂತಂದೇಳಿ ಈ ವರ್ಷದ ಒಂದು 14 ವರ್ಷದ ಮಹಿಳೆಯರಿಗೆ ಗರ್ಭಕೋಶ ಮತ್ತು ಸ್ತನ ಕ್ಯಾನ್ಸರ್ ಬರೋದ್ರಿಂದ ತಡೆಗಟ್ಟಬೇಕಂತ ಗೌರ್ಮೆಂಟಿನ ಒಂದು ಆರ್ಡರ್ ಇದ್ದದ್ರಿಂದ ಅದಕ್ಕಾಗಿ ಆ ಒಂದು ಸಂದೇಶವನ್ನು ಮತ್ತು ಕೊಪ್ಪಳದಲ್ಲಿ ನಾವು ಜಾತ್ರೆಯಲ್ಲಿ ನೋಡಿದಕ್ಕಾಗಿ ಅಲ್ಲಿ ಕಾರ್ಖಾನೆಗಳ ಧೂಳು ಒಂದು ನಿರ್ಮೂಲನೆ ಆಗಲಿ ಅಂತಂದೇಳಿ ಅಲ್ಲಿ ಒಂದು ಸಂದೇಶ. ಹೀಗೆ 16 ವರ್ಷಗಳಿಂದ ಸುಮಾರು ಅವರು ತಂದೆ ಕಾಲದನ್ನು ಈ ಒಂದು ಸಾಮಾನ್ಯ ಜನರಿಗೆ ಒಂದು ತಿಳುವಳಿಕೆ ಮೂಡಿಸ್ತಕ್ಕಂಥ ಒಂದು ಸಂದೇಶವನ್ನು ಇವರು ಅಂಗಡಿ ಮೂಲಕ ಪ್ರಶಸ್ತಿ. ಅದೇ ರೀತಿಯಾಗಿ ಅವರು ತಮ್ಮ ವ್ಯಾಪಾರ ಲೆಕ್ಕಕ್ಕೆ ತಗೊಳ್ಳಾರದೆ ಒಂದು ಜನರಿಗೆ ಒಳ್ಳೆಯ ಸಂದೇಶ ಹೋಗಲಿ ಅಂತಂದೇಳಿ ಈ ರೀತಿ ಒಂದು ಅಭಿಯಾನ ಮಾಡ್ಕೊಂತ ಬಂದಿದ್ದಾರೆ. ಅವರ ಪರವಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ.